ಹಾಂ ಪುರೋಹಿತ್ರೆ, ಹೇಳಿ. ಎಷ್ಟೊತ್ತಿಗೆ ಬರಬೇಕು? ಪೂಜೆ ಟೈಮು ಮಧ್ಯಾಹ್ನನಾ? ಸರಿ, ನೀವು ದಯವಿಟ್ಟು ಎಲ್ಲ ವ್ಯವಸ್ಥೆ ಮಾಡ್ಕೊಳ್ಳಿ. ಪೂಜೆ ಚೆನ್ನಾಗಾಗಬೇಕು, ಅಕ್ಕನ ಆತ್ಮಕ್ಕೆ ಶಾಂತಿ ಸಿಗಬೇಕು. ಕಲ್ಯಾಣಿ ಇರೋದೆಲ್ಲಿಂದ್ರಿ? ಕಳಸಾಪುರದ ಕಲ್ಯಾಣಿನಾ? ಸರಿ, ನಾನು ಬರ್ತೀನಿ. ತೆಗಿಯಪ್ಪ ಮ್ಯಾನೇಜರ್, ಫೋನ್ ತೆಗಿಯಯ್ಯ. ಥೋ ತೆರಿಗೆ, ಎಲ್ಲಿ ಸತ್ತೋದ್ನ ಇವನು. ಇವನು ಸಾಯೋದ್ರ ಜೊತೆಗೆ ನನ್ನೂ ಸಾಯಿಸಿ ಅವನು ಸತ್ತೋದ. ಈ ಜಗತ್ತಲ್ಲಿ ದುಡ್ಡನ್ನ ಕಬಳಿಸೋದ್ರಲ್ಲಿ ನಾನೇ ನಂಬರ್ 1 ಅನ್ಕೊಂಡಿದ್ದೆ. ಓ ಅಲ್ಲ ಅಲ್ಲ, ನಾನು ಒಂಥರ ಕೂಪ ಮಂಡೂಕ ಇದ್ದ ಹಾಗೆ, ಅಂದರೆ ಬಾವಿಲಿರೋ ಕಪ್ಪೆ. ನನಗಿಂತ ದೊಡ್ಡ ದೊಡ್ಡ ತಿಮಿಂಗ್ಲಗಳು ಇಲ್ಲಿ ಈಜಾಡ್ಕೊಂಡಿದೆ ಅನ್ನೋದು ಇವಾಗ ಗೊತ್ತಾಗ್ತಾ ಇದೆ. ಅನಾಯಾಸವಾಗಿ ಬಂದು 5 ಲಕ್ಷ ರೂಪಾಯಿ, 5 ಲಕ್ಷ ದಾರಿ ಹಿಡ್ಕೊಂಡು ಹೊರಟಾಯ್ತು. ಏನ್ ಹಿಂಗಾಗೋಯ್ತಲ್ಲ ಬದುಕು. ಲೇ ಜುಗ್ಗ ಜುಗ್ಗ, ಯಾಕೋ ಇಷ್ಟೊಂದು ತಲೆ ಕೆಡಿಸ್ಕೊಂಡಿದೀಯಾ? ಅಲ್ಲ, ಏನು ಹೋಗಿರೋದು ನಿನ್ ದುಡ್ಡೇನ? ಅಲ್ಲ ತಾನೆ? ಸಂಧ್ಯಂದು ಅಲ್ಲ, ಅವಳು ಯಾರ ಹತ್ರನ ಇಸ್ಕೊಂಬಂದಿರೋದು. ಅವಳು ಕಳ್ಕೊಂಡ್ಲು, ತೀರ್ಸೋದು ಅವಳು ಕರ್ಮ. ನೀನ್ ಯಾಕೆ ತಲೆ ಕೆಡಿಸ್ಕೊತೀಯ? ದಡ್ಡ ಶಿಕಾಪಡಿ. ಅಲ್ಲ, 5 ಲಕ್ಷ ಹೋದ್ರೆ ಏನಾಯ್ತು? 5 ಲಕ್ಷ ಹೋದ್ರೇನು 10 ಲಕ್ಷ ಸಂಪಾದನೆ ಮಾಡ್ಬೋದು. ದುಡ್ಡು ಹೋಯ್ತಲ್ಲಪ್ಪ ಭಗವಂತ ಅಂತ ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ರೆ ಬರಬಾರದ ಕಾಯಿಲೆಗಳೆಲ್ಲ ಬಂದ್ಬಿಡುತ್ತಷ್ಟೆ. ಯೋಚನೆ ಮಾಡಲ್ಲ. ಜಗತ್ತಲ್ಲಿ ಏನು ಟೋಪಿ ಹಾಕಿಸ್ಕೊಳ್ಳೋರ್ ಸಂಖ್ಯೆ ಕಮ್ಮಿ ಆಗಿದೆಯಾ? ಇಲ್ವಲ್ಲ. ಯಾವನವಪ್ಪ ಮಿಕ ಸಿಗ್ತಾನೆ, ಅವನ ತಲೆ ಮೇಲೆ ಕೈ ಇಡೋದು. 50 ಲಕ್ಷ ಸಂಪಾದನೆ ಮಾಡ್ಬೋದು. ಯಾರ್ದೋ ದುಡ್ಡು, ಎಲ್ಲಮ್ಮನ ಜಾತ್ರೆ. ಪವಡಿಸೋ ಪರಮಾತ್ಮ ಶ್ರೀ ಜುಗ್ಗ ನೀನು. ಹೊಸ ಮುದ್ದ, ನೀನ್ ಯಾವಾಗ ಬಂದೆ ಅಮ್ಮ? ಯಾರ್ದೋ ದುಡ್ಡು ಎಲ್ಲಮ್ಮನ್ ಜಾತ್ರೆ ಅನ್ನೋ ತರ ಮಾತಾಡ್ತಿದ್ರಲ್ಲ, ಆಗ್ಲೇ ಬಂದೆ. ಬೇರೆಯವ್ರ ದುಡ್ಡು, ಬೇರೆಯವ್ರ ಜೀವನ ಅಂದ್ರೆ ನಿಮ್ಗೆ ಎಷ್ಟು ತಾತ್ಸಾರ ಅಲ್ವಾ? ನಿಮ್ಮಂತ ಮನುಷ್ಯರು ಜಗತ್ತಲ್ಲಿ ಇರ್ತಾರ? ಛೆ, ತಪ್ಪು ಹೇಳ್ತಿದ್ದೀನಿ. ನೀವು ಮನುಷ್ಯರೇ ಅಲ್ಲ ಅಲ್ವಾ? ಅದ್ಯಾಕೆ ಸೊಸೆ ಮುದ್ದು ಹಾಗಂತ್ಯ? ನಾನು ಮನುಷ್ಯ ಆಗಿಲ್ದೆ ಹೋಗಿದ್ದಿದ್ರೆ ನನಗೆ ಮಗ ಹುಡ್ತಾ ಇದ್ನ? ನೀನು ಅವನನ್ನು ಮದುವೆ ಮಾಡ್ಕೊತಾ ಇದ್ಯಾ? ಇಲ್ಲ ಅಲ್ವಾ? ನಾನು ಮನುಷ್ಯನೇ. ಆದ್ರೆ ಏನು ಮಾಡೋದು, ಮಗನ ಬದಲು ಮಂಗ ಹುಟ್ಟಿದಾನ ನನಗೆ. ಮನುಷ್ಯತ್ವ ಇಲ್ಲದೆ ಇರೋ ಮನುಷ್ಯರನ್ನ ಮೃಗಗಿಂತ ಕಡೆ ಅನ್ಬೇಕು. ಯಾರು ಹೇಗ್ ಬೇಕಾದ್ರೂ ಸಾಯ್ಲಿ, ನೀವು ಮಾತ್ರ ಆರಾಮಾಗಿ ಇದ್ಬಿಡ್ಬೇಕಲ್ವಾ? ಇನ್ನೇನಿದೆ ಸೊಸೆ ಮುದ್ದು ಜೀವನದಲ್ಲಿ? ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ ಅಂತ ಕನಕದಾಸರು ಆಗಲೇ ಹೇಳಿದ್ದಾರೆ. ಅವೆರಡೂ ಸಿಕ್ಕಿಬಿಟ್ರೆ ಜೀವನದಲ್ಲಿ ನೆಮ್ಮದಿಯಾಗಿದ್ದು ಬಿಡ್ಬೋದು. ನೀವೇನೋ ಆರಾಮಾಗಿ ಇದ್ಬಿಡ್ತೀರಾ, ಆದರೆ ಕರ್ಮ ಅಂತ ಒಂದಿದೆ, ಅದು ಯಾರನ್ನೂ ಬಿಡಲ್ಲ. ಹಾಗೆ
ನೀವು ಆರಾಮಾಗಿರೋದಕ್ಕೆ ನಾನಂತೂ ಬಿಡಲ್ಲ. ಏನು ಹೇಳ್ತಿದ್ಯಾ ಸೊಸೆ ಮುದ್ದು? ನೀವು ನನ್ನ ಹತ್ರ ತಗೊಂಡಿರೋ ದುಡ್ಡಿನ ವಿಷಯನ ಅಣ್ಣಂಗೂ ಸಿರಿಗೂ ಹೇಳಿದ್ದೀನಿ. ಹೇಳ್ಬಿಟ್ಯಾ? ಏನಂದ್ರು? ನಿಮ್ಮನ್ನ ಈಗಿಂದೀಗ್ಲೇ ಮನೆಯಿಂದ ಆಚೆ ಹಾಕ್ಬೇಕು ಅಂದ್ರು, ಪೊಲೀಸರಿಗೆ ಹಿಡ್ಕೊಡ್ಬೇಕು ಅಂದ್ರು. ಆದ್ರೆ ನಾನೇ ಬೇಡ ಅಂತ ತಡ್ತಿದ್ದೀನಿ. ಸೊಸೆ ಅಂದ್ರೆ ಸೊಸೆ ಮುದ್ದು ಬಹಳ ಉಪಕಾರ ಮಾಡಿದೆ. ನಿಮಗೆ ಉಪಕಾರ ಆಗ್ಲಿ ಅಂತ ನಾನು ಅವ್ರನ್ನ ತಡೆದಿಲ್ಲ. ನೀವ್ ಏನ್ ಮಾಡ್ತಿರೋ ನನಗೆ ಗೊತ್ತಿಲ್ಲ. ಆದ್ರೆ ನನ್ನಿಂದ ನೀವು ತಗೊಂಡಿರೋ 5 ಲಕ್ಷನ ನನಗೆ ವಾಪಸ್ ಕೊಡ್ಬೇಕು. ನಾನು ವಾಪಸ್ ಕೊಡ್ಬೇಕಾ? ಹೆಂಗಮ್ಮ ಸಾಧ್ಯ? ನನ್ನ ಹತ್ರ ಅಷ್ಟೊಂದು ದುಡ್ಡು ಎಲ್ಲಿಂದಮ್ಮ ಬರಬೇಕು? ತಲೆಯಲ್ಲಿ ಬುದ್ಧಿ ಇದೆ, ಮೈಯಲ್ಲಿ ಶಕ್ತಿ ಇದೆ ತಾನೆ, ದುಡೀರಿ. ಕೆಟ್ಟ ಕೆಲ್ಸಕ್ಕೆ ಉಪಯೋಗಿಸೋ ಬುದ್ಧಿನ ದುಡಿಯೋದಕ್ಕೆ ಉಪಯೋಗಿಸಿ. ಒಟ್ನಲ್ಲಿ ನೀವು ಆ 5 ಲಕ್ಷನ ನನಗೆ ಕೊಡ್ಲೇಬೇಕು. ಇಲ್ಲ ಅಂದ್ರೆ ನಿಮ್ ಗತಿ ಏನಾಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಮುಗ್ಧತೆ ಇರೋರ್ಗೆ ಮೋಸ ಮಾಡಿದ್ವಿ ಅಂತ ಖುಷಿ ಪಡಬೇಡಿ. ಮೋಸ ಹೋದೋರ್ ಮನ್ಸು ವಿಷಕಾರೋ ಹಾವಿಗಿಂತ ಅಪಾಯ. ಆ ವಿಷ ನಿಮ್ಮನ್ನ ಕೊಲ್ಲೋಕ್ಕಿಂತ ಮುಂಚೆ ದುಡ್ಡನ್ನ ಅರೇಂಜ್ ಮಾಡೋದನ್ನ ನೋಡಿ. ಅಲ್ಲಿ ತನಕ ಈ ಮನೇಲಿ ನಿಮ್ಗೆ ಒಪ್ಪತ್ತೂಟ ಅಷ್ಟೇ. $5 ಲಕ್ಷ ನಾನು ಅರೇಂಜ್ ಮಾಡ್ಬೇಕಾ? ಅಲ್ಲಿವರೆಗೂ ಒಪ್ಪತ್ತೂಟನ? ಭಗವಂತ, ಒಪ್ಪತ್ತೂಟ ಮಾಡ್ಕೊಂಡು ಹೆಂಗಪ್ಪ ಜೀವನ ಮಾಡೋದು? ನೀವಿಲ್ಲಿ ಬರುವಾಗ ಬಾಗಿಲು ತಟ್ಟಿ ಬರಬೇಕಲ್ವಾ? ನಾನು ಬಾಗಿಲು ತಟ್ತೆ, ನಿಮ್ಮನ್ನು ಕೂಗಿದೆ. ಆದರೆ ನಾನು ಕೂಗಿದ್ದು ನಿಮಗೆ ಕೇಳಿಸ್ಲಿಲ್ಲ ಅನಿಸುತ್ತೆ. ಕ್ಷಮಿಸಿ. ನನಗೆ ಇನ್ನೊಬ್ಬರು ಮಾತಾಡುವಾಗ ಕದ್ದು ಕೇಳಿಸ್ಕೊಳ್ಳೋ ಅಭ್ಯಾಸನೂ ಇಲ್ಲ. ನೀವು ಮಾತಾಡುವಾಗ ನಾನು ಅಲ್ಲಿ ಬಂದು ನಿಂತೂ ಇರಲಿಲ್ಲ. ನಾನು ಬರೋದಕ್ಕೂ ನೀವು ನಿಮ್ಮ ಮಾತು ಮುಗಿಸಿ ತಿರುಗೋದಕ್ಕೂ ಒಂದೇ ಆಯಿತು. ದೇವಸ್ಥಾನಕ್ಕೆ ಹೋಗಿದ್ದೆ, ಪ್ರಸಾದ ಕೊಡೋಣ ಅಂತ ಬಂದೆ ಅಷ್ಟೆ. ನಿಮ್ಗೆ ಇದರಲ್ಲೆಲ್ಲ ನಂಬಿಕೆ ಇಲ್ಲ ಅಂತ ಗೊತ್ತು. ಆದರೆ ನಾನು ದೇವ್ರನ್ನ ತುಂಬ ನಂಬ್ತೀನಿ. ಈ ಮನೆ ಸೊಸೆಯಾಗಿ, ನಿಮ್ಮ ಅಕ್ಕನಾಗಿ ಈ ಪ್ರಸಾದ ಕೊಡೋಣ ಅಂತ ಬಂದೆ ಅಷ್ಟೆ. ತಗೊಳ್ಳಿ. ಇತ್ತೀಚೆಗೆ ನಿಮ್ಮ ನಡವಳಿಕೆ, ನಿಮ್ಮ ಮಾತುಗಳು, ನೀವು ನನ್ನನ್ನು ಮಾತಾಡಿಸೋ ರೀತಿ ತುಂಬ ಬದಲಾಗಿದೆ. ಕಾರಣ ಏನಾದರೂ ಇದೆಯಾ? ನೀವು ಗರ್ಭಿಣಿ ಆಗಿದ್ದೀರಾ ಅಂದ ಮಾತ್ರಕ್ಕೆ ಮಾತಾಡೋ ಶೈಲಿ ಬದಲಾಗತ್ತಾ? ಪದೇ ಪದೇ ಅಕ್ಕ ತಂಗಿ ಅಂತ ಹೇಳ್ತಿರ್ತೀರ, ತುಂಬ ಪ್ರೀತಿ ತೋರಿಸ್ತಿದ್ದೀರಾ. ಈ ಪ್ರೀತಿ ಹಿಂದೆ ಬೇರೆ ಏನಾದರೂ ಅರ್ಥಗಳಿದೆಯಾ? ಚೇಚೆ, ನಿಮ್ಗೆ ಯಾಕೆ ಹಾಗೆ ಅನ್ನಿಸ್ತಾ ಇದೆ? ಕೆಲವು ಸಲ ನಮ್ಮ ನಡವಳಿಕೆ ಬದಲಾಗದೇ ಇದ್ರೂ ಬೇರೆಯವರು ನಮ್ಮನ್ನು ನೋಡೋ ರೀತಿ ಬದಲಾದಾಗ ಹಾಗನ್ನಿಸ್ಬೋದು. ಬೆಳಕಲ್ಲೇ ನಿಂತಿದ್ರು ಕಣ್ಮುಚ್ಕೊಂಡಾಗ ಕತ್ಲಲ್ಲಿ ನಿಂತಿದ್ದೀನಿ ಅಂತ ಅನ್ಸತ್ತಲ್ಲ, ಹಾಗೆ. ಅಂದರೆ ನಾನೇ ನಿಮ್ಮನ್ನು ಸರಿಯಾಗಿ ಅರ್ಥ ಮಾಡ್ಕೋತಿಲ್ಲ ಅಂತೀರಾ? ನೀವು ಪದೇ ಪದೇ ಅಕ್ಕ ತಂಗಿ ಸಂಬಂಧಗಳನ್ನು ಹೇಳ್ತಿರ್ತೀರಲ್ಲ, ಅದ್ಯಾಕೆ? ಕೆಲವು ಸಂಬಂಧಗಳನ್ನ ಆಗಾಗ ನೆನಪಿಸ್ತಾ ಇರಬೇಕು ಶಾರ್ವರಿ ಅವರೇ. ಆಗಲೇ ಅದ್ರ ಪ್ರಾಮುಖ್ಯತೆ, ಅದ್ರ ಮೌಲ್ಯ, ಆ ಸಂಬಂಧಗಳಿಗಿರೋ ಬೆಲೆ ಏನು ಅಂತ ಗೊತ್ತಾಗತ್ತೆ. ಸಂಬಂಧಗಳಿಗಿರೋ ಬೆಲೆ ನನಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ದೀರಾ? ನನಗೂ ಎಲ್ಲ ಸಂಬಂಧಗಳ ಬೆಲೆ ಗೊತ್ತು. ಅಂದರೆ ನಿಮಗೂ ಸಂಬಂಧಿಕರಿದ್ದಾರೆ ಅಂತ ಆಯಿತು. ಸಂಬಂಧಗಳ ಬೆಲೆ ಗೊತ್ತಾಗೋಕೆ ಸಂಬಂಧಿಕರು ಇರಲೇಬೇಕು ಅಂತೇನಿಲ್ವಲ್ಲ. ಈ ಮನೆಗೆ ಬಂದ್ಮೇಲಿಂದ ನನಗೆಲ್ಲ ಸಂಬಂಧಗಳು ಸಿಕ್ಕಿದೆ. ಎಲ್ಲರೂ ನನ್ನ ಪ್ರೀತಿಯಿಂದ, ಗೌರವದಿಂದ ಕಾಣ್ತಿದ್ದಾರೆ. ಸಂಬಂಧಗಳ ಬಗ್ಗೆ ತಿಳ್ಕೊಳ್ಳೋಕೆ
ಇಷ್ಟು ಸಾಕಲ್ವಾ? ಇಲ್ಲ ಶಾರ್ವರಿ, ಸಂಬಂಧಗಳ ಬಗ್ಗೆ ನಿಮ್ಮ ಮನಸ್ಸಲ್ಲಿರೋದೇ ಬೇರೆ, ನೀವು ಮಾತಾಡ್ತಾ ಇರೋದೇ ಬೇರೆ. ಆ ಫೋಟೋದಲ್ಲಿರೋರು ಯಾರು? ಅವ್ರಿಗೂ ನಿಮಗೂ ಏನು ಸಂಬಂಧ? ಅಕ್ಕ ಅಂತ ಆ ಫೋಟೋ ಮೇಲೆ ಬರ್ದಿರೋದು ಯಾಕೆ? ನೀವು ಯಾವುದೋ ವಿಷಯನ ಮುಚ್ಚಿಡ್ತಾ ಇದ್ದೀರಾ. ಯಾಕೆ ಹೀಗೆಲ್ಲ ಮಾಡ್ತಾ ಇದ್ದೀರಾ ಅನ್ನೋದು ನನಗೆ ಗೊತ್ತಾಗ್ತಿಲ್ಲ. ಆದರೆ ಅದನ್ನೆಲ್ಲ ಆದಷ್ಟು ಬೇಗ ನೀವಾಗೆ ಹೇಳ್ಕೊಳ್ಳಿ. ಇನ್ನೂ ಏನಾದರೂ ಕೇಳೋದಿತ್ತಾ? ಇಲ್ಲ. ನಿಮ್ಗೇನಾದರೂ ಹೇಳೋದಿತ್ತಾ? ಇಲ್ಲ. ಸರಿ, ಹಾಗಾದರೆ ನಾನು ಬರ್ತೀನಿ. ಇಲ್ಲ, ಬರ್ತಾ ಬರ್ತಾ ಇವಳು ಮಾತಾಡೋ ದಾಟಿ ತುಂಬ ಬದಲಾಗ್ತಿದೆ. ಯಾಕಿರ್ಬೋದು? ಹಾಂ, ನಾವಿಲ್ಲಿ ಲೊಕೇಶನಲ್ಲಿ ಇದ್ದೀವಿ, ಜಾಗ ನೋಡ್ತಿದ್ದೀವಿ. ನೀವು ನಾಳೆ ಇಲ್ಲಿ ಬರ್ತಿದ್ರೆ ಸರ್ವೆ ಮಾಡಿ ಫರ್ದರ್ ಕೆಲಸ ಶುರು ಮಾಡಿ. ನಾನು ಅಪ್ಪನ ಜೊತೆ ಪ್ಲ್ಯಾನ್ ಡಿಸ್ಕಸ್ ಮಾಡಿ ನಿಮಗೆ ತಿಳಿಸ್ತೀನಿ. ಓಕೆ? ಹಲೋ, ಹೇಳಿ ಬಸ್ಸು. ತಾತ ಫೋನ್ ಮಾಡಿದ್ರು, ಅವ್ರು ಬರೋದು ಇನ್ನೂ ಒಂದು ವಾರ ಲೇಟ್ ಆಗತ್ತಂತೆ. ಹೌದಾ? ಬೇಗ ಬರ್ತೀನಿ ಅಂತ ಹೇಳೋಗಿದ್ರಲ್ಲ. ಹೌದು, ಅವರು ಇನ್ನೂ ಒಂದೆರಡು ಕಡೆ ಹೋಗಿ ಬರೋದಿದೆಯಂತೆ. ದೇವಸ್ಥಾನಗಳಿಗೆಲ್ಲ ಹೋಗಿ ಬರೋದಕ್ಕೆ ಇನ್ನೂ ಒಂದೆರಡು ವಾರ ಬೇಕಾಗತ್ತೆ ಅಂತ ಹೇಳಿದ್ರು. ಹಾಗೆ ಸಾಧ್ಯವಾದರೆ ಸ್ವಲ್ಪ ದುಡ್ಡು ಕಳಿಸಿ ಅಂತಲೂ ಹೇಳಿದ್ರು. ಇಲ್ಲ, ದುಡ್ಡು ಬೇಡ, ಬೇಗ ಬರ್ತೀನಿ ಅಂತ ಹೇಳಿ ಸ್ವಲ್ಪ ದುಡ್ಡಷ್ಟೇ ತಗೊಂಡು ಹೋಗಿದ್ದಾರೆ. ಹೇಗಾದರೂ ದುಡ್ಡು ಅರೇಂಜ್ ಮಾಡ್ಬೋದಾ? ಆಯಿತು ಬಿಡು, ನಾನು ಹೇಗೋ ದುಡ್ಡು ಅರೇಂಜ್ ಮಾಡಿ ಕಳಿಸ್ತೀನಿ. ಪಾಪ ಸಮರ್ಥ, ಎಲ್ಲ ಜವಾಬ್ದಾರಿಗಳು ಅವನ ಮೇಲೆ ಇದೆ. ಈ ಕಡೆ ಸಂಧ್ಯಾ, ಇನ್ನೊಂದು ಕಡೆ ತಾತ, ಈ ಮನೆ ಪರಿಸ್ಥಿತಿ, ಮನೆ ಖರ್ಚುಗಳು, ಇದೆಲ್ಲ ಅವನಿಗೆ ಕಷ್ಟ ಆಗ್ತಾ ಇರುತ್ತಾ? ನಾನು ಅವನಿಗೆ ಏನೂ ಸಹಾಯ ಮಾಡೋಕ್ಕಾಗ್ತಿಲ್ಲ. ತಾತನು ದುಡ್ಡು ಕಳಿಸ್ಬೇಕು, ಇದ್ದಿದ್ದ ದುಡ್ಡೆಲ್ಲ ಮನೆ ಖರ್ಚಿಗೆ ಅಂತ ಖಾಲಿ ಆಗೋಯ್ತು. ಈಗ ಯಾರನ್ನು ದುಡ್ಡು ಕೇಳೋದು? ನನ್ನನ್ನು ಕೇಳ್ಬೋದಲ್ವಾ ಸಮರ್? ಸರ್, ಏನು ಹೇಳ್ತಿದ್ದೀರಾ ನೀವು? ಈಗ ತಾತನಿಗೆ ದುಡ್ಡು ಕಳಿಸ್ಬೇಕಲ್ವಾ? ಹಾಗಿದ್ರೆ ನನ್ನೇ ಕೇಳ್ಬೋದಲ್ವಾ? ಇಲ್ಲ ಸರ್, ದುಡ್ಡನ್ನ ಬೇರೆ ಕಡೆ ಅರೇಂಜ್ ಮಾಡ್ತೀನಿ. ಸಂಬಳ ಬಂದಮೇಲೆ ವಾಪಸ್ ಕೊಡ್ತೀನಿ. ನಮ್ಮಂಥ ಮಿಡಲ್ ಕ್ಲಾಸ್ ಅವ್ರಿಗೆ ದುಡಿಯೋದಕ್ಕಿಂತ ದುಡ್ಡು ಅರೇಂಜ್ ಮಾಡೋದೇ ತುಂಬ ಈಸಿ. ಇದು ನಮ್ಮಂಥ ಮಿಡಲ್ ಕ್ಲಾಸ್ ಅವ್ರ ಸ್ಟ್ರಾಟಜಿ. ಸರ್, ಏನಿದು? ನೀವೇ ನನಗೆ ದುಡ್ಡು ಕಳಿಸಿದ್ದೀರಾ? ಇದು ನನ್ನ ಸ್ಟ್ರಾಟಜಿ. ಅವರು ನೀನೊಬ್ಬನಿಗೆ ತಾತ ಅಲ್ಲ, ಅವ್ರಿಗೆ ಸೇವೆ ಮಾಡೋ ಹಕ್ಕು, ಅವ್ರ ಸೇವೆಯಲ್ಲಿ ಪಾಲು ನನಗೂ ಇದೆ. ಇದು ಸಾಲ ಅಲ್ಲ, ಅವ್ರ ಮೊಮ್ಮಗನಾಗಿ ನಾನು ಮಾಡ್ತಿರೋ ಕರ್ತವ್ಯ. ಇಲ್ಲ ಸರ್, ನನಗಿದೆಲ್ಲ ಇಷ್ಟ ಆಗಲ್ಲ. ನಿನ್ಗೆ ಇಷ್ಟ ಕಷ್ಟ ಕೇಳಿದವ್ರು ಯಾರು? ನಿನಗೂ ಇದಕ್ಕೂ ಸಂಬಂಧ ಇಲ್ಲ. ತಾತನ ನೇರವಾಗಿ ದುಡ್ಡು ಕಳ್ಸೋಕ್ಕಾಗಲ್ಲ, ಅದಕ್ಕೆ ನಿನ್ನ ಮೂಲಕ ಕಳಿಸ್ದೆ ಅಷ್ಟೆ. ತಾತನ ಸೇವೆ ಮಾಡೋ ಅದೃಷ್ಟನ ನೀನು ನನ್ನಿಂದ ಕಿತ್ಕೋಬೇಡ. ನಿನಗಂತ ಕೆಟ್ಟ ಬುದ್ಧಿ ಇಲ್ಲ ಅನ್ಕೋತೀನಿ. ಸರಿ ಬಾ, ತುಂಬ ಕೆಲಸ ಇದೆ, ಹೊರಡೋಣ. ಸಿರಿ, ಏನಾಯ್ತು? ಅಣ್ಣ ಯಾಕೆ ಇಷ್ಟೊತ್ತಾದರೂ ಬಂದಿಲ್ಲ? ಅಭಿನೂ ಅವನು ಆಚೆ ಹೋಗಿದ್ದಾರೆ, ಅಲ್ಲೇ ಊಟ ಮಾಡ್ಕೊಂಡು ಬರ್ತಾರೆ ಬಿಡು. ಸಿರಿ, ಏನಾಯ್ತು? ಯಾಕೆ ಬೇಜಾರಲ್ಲಿದ್ಯಾ? ಸಂಧ್ಯಾ, ನಾನು ಕೆಲ್ಸಕ್ಕೆ ಹೋದರೆ ಚೆನ್ನಾಗಿರತ್ತೆ ಅನ್ನಿಸ್ತಾ ಇದೆ. ನಿನಗೆ, ನಿಮ್ಮ ಅಣ್ಣಂಗೆ ತುಂಬಾ ಜವಾಬ್ದಾರಿಗಳಿವೆ. ಆದರೆ ನನ್ನಿಂದ ಅದಕ್ಕೇನು ಸಹಾಯ ಮಾಡೋಕ್ಕಾಗ್ತಿಲ್ಲ. ಅದ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಕೂತಿದ್ದೆ. ಅದರ ಅವಶ್ಯಕತೆ ಇಲ್ಲ ಸಿರಿ.
ನೀನು ಈ ಮನೆನ ಸಂಭಾಳಿಸ್ಕೊಂಡು ಬಂದಿರೋ ದುಡ್ಡಲ್ಲೇ ಎಲ್ಲಾನು ನಿಭಾಯಿಸ್ಕೊಂಡು ಹೋಗ್ತಿದ್ಯಲ್ಲ, ಇದೇ ದೊಡ್ಡ ಕೆಲಸ. ಕರೆಕ್ಟಾಗಿ ಹೇಳಿದೆ ಸಂಧ್ಯಾ ನೀನು. ಆ್ಯಕ್ಚುಲಿ ನಮ್ಮಿಬ್ರಿಗಿಂತ ಜಾಸ್ತಿ ಕೆಲಸ ಮಾಡ್ತಿರೋದೇ ಸಿರಿ. ಮನೆಯಿಂದ ಆಚೆ ದುಡಿಯೋರೆಲ್ಲ ಸಂಬಳಕ್ಕೋಸ್ಕರ ದುಡಿದಿರ್ತಾರೆ, ಆದರೆ ಮನೆ ಒಳಗಡೆ ದುಡಿಯೋರು ಬರೀ ಪ್ರೀತಿಗೋಸ್ಕರ ದುಡಿತಾರೆ. ನಮಗೆಲ್ಲ 8 ಅವರ್ ಕೆಲಸ ಆದರೆ ಮನೇಲಿ ದುಡಿಯೋರಿಗೆ 24 ಗಂಟೆನೂ ಕೆಲಸನೇ. ಸ್ವಾರ್ಥ ಇಲ್ಲದೆ ಮನೇನ ಸಂಭಾಳಿಸೋದಿದೆಯಲ್ಲ, ಅದು ತುಂಬ ದೊಡ್ಡ ಜವಾಬ್ದಾರಿ. ಅಂಥ ಜವಾಬ್ದಾರಿನ ನಿಭಾಯಿಸ್ತಿರೋ ನನ್ನ ಹೆಂಡತಿ ಹೊರಗೋಗಿ ಯಾಕೆ ದುಡಿಬೇಕು? ಮನೇಲೇ ಇದ್ದು ನಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊತಿದ್ದಾಳಲ್ಲ, ಅಷ್ಟು ಸಾಕು. ಇದೆಲ್ಲ ಮಾತಾಡೋಕ್ಕೆ ಚಂದ ಸಮರ್ಥ, ಆದರೆ ಮನೆಯಲ್ಲಿ ದುಡ್ಡಿನ ಪ್ರಾಬ್ಲಮ್ ಇದೆ. ಮನೆ ಮೇಲೆ ಸಾಲ ಇದೆ, ಸಂಧ್ಯಂಗೂ ಕಷ್ಟ, ಮನೆ ಜವಾಬ್ದಾರಿಗಳು. ಬರೀ ನೀವಿಬ್ಬರೇ ದುಡಿತಾ ಇದ್ದೀರಾ. ಇದನ್ನು ನೋಡ್ತಿದ್ರೆ ನಂಗೆ ನಿಜವಾಗ್ಲೂ ಬೇಜಾರಾಗ್ತಿದೆ. ನಾನು ದುಡಿಯೋಕ್ಕೆ ಶುರು ಮಾಡಿದ್ರೆ ಸ್ವಲ್ಪನಾದರೂ ಸಾಲ ತೀರಿಸ್ಬೋದಲ್ಲ ಅಂತ. ಸಾಲಗಳ ಬಗ್ಗೆ ನೀನು ಜಾಸ್ತಿ ಯೋಚನೆ ಮಾಡಬೇಡ ಸಿರಿ. ನಮ್ಮ ಕಷ್ಟಗಳೆಲ್ಲ ಆದಷ್ಟು ಬೇಗ ತೀರುತ್ತೆ. ಒಂದೇ ಒಂದು ವರ್ಷ ಕಷ್ಟಪಟ್ಟು ಮೈ ಬಗ್ಸಿ ದುಡಿದ್ವಿ ಅಂತ ಅನ್ಕೋ, ಎಲ್ಲ ಸಾಲಗಳು ತೀರೋಗುತ್ತೆ. ಆಮೇಲೆ ಆರಾಮಾಗಿ ನೆಮ್ಮದಿಯಿಂದ ಇರ್ಬೋದು. ಸುಮ್ಮನೆ ಯೋಚನೆ ಮಾಡಿ ಆರೋಗ್ಯನ ಹಾಳು ಮಾಡ್ಕೋಬೇಡ. ಏನೋ ಸಮರ್ಥ, ನನಗಂತೂ ಒಂದೂ ಗೊತ್ತಾಗ್ತಿಲ್ಲ. ತಾತನ ದುಡ್ಡು ಹೇಳಿದ್ನಲ್ಲ, ಜಾಸ್ತಿ ಯೋಚನೆ ಮಾಡಬೇಡ. ತಾತಂಗಳ್ಳಿ ದುಡ್ಡು ಕಳಿಸಿದ್ದೀನಿ. ಏನೋ ನೀನು ಕಳ್ಸಿದ್ಯಾ? ದುಡ್ಡು ಹೇಗೆ ಅರೇಂಜ್ ಮಾಡ್ದೆ ಅಣ್ಣ? ಸಿರಿ ಫೋನ್ ಮಾಡಿದಾಗ ಅವಿಸರು ನನ್ನ ಪಕ್ಕದಲ್ಲೇ ಇದ್ದರು. ನಾನು ಮಾತಾಡೋದನ್ನ ಕೇಳಿಸ್ಕೊಂಡು ಅವರು ತಾತನಿಗೆ ಅಂತ ದುಡ್ಡು ಹಾಕಿದ್ರು. ಏನು ಅವಿ ದುಡ್ಡು ಹಾಕಿದ್ರ? ಅವ್ರು ದುಡ್ಡು ಹಾಕಿದ ತಕ್ಷಣ ನೀನು ತಗೊಂಡ್ಬಿಟ್ಯಾ? ತಗೊಳ್ದಿದ್ರೆ ಬಿಡಬೇಕಲ್ಲ. ಅವರು ನಿನಗೆ ಮಾತ್ರ ತಾತ ಅಲ್ಲ, ನನಗೂ ತಾತನೇ. ಅವ್ರ ಸೇವೆ ಮಾಡೋಕ್ಕೆ ನನಗೂ ಅವಕಾಶ ಕೊಡು ಅಂತಂದರು. ಅದು ಇದು ಅಂತ ದಬಾಯಿಸಿ ದುಡ್ಡು ಹಾಕೇ ಬಿಟ್ರು. ಆಹಾ, ನೀನೇ ಹೆಚ್ಚು ಅಂದರೆ ಅವರು ನಿನ್ಗಿಂತ ಹೆಚ್ಚು. ಸೇರಿಗೆ ಸವಾ ಸೇರು. ತಮ್ಮಂಗೆ ತಕ್ಕ ಅಣ್ಣ. ಅಣ್ಣ ಮಾತ್ರ ಅಲ್ಲ, ಅಭಿನೂ ಈಗ ಒಳ್ಳೆ ರೀತಿನಲ್ಲಿ ನಡ್ಕೋತಾ ಇದ್ದಾನೆ. 3 ಜನ ಮಕ್ಕಳು 3 ಮುತ್ತಿನ ಹಾಗೆ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಅಮ್ಮ ಪುಣ್ಯ ಮಾಡಿದ್ದಾರೆ. ಹೌದು, ನಮ್ಮಮ್ಮ ಪುಣ್ಯ ಮಾಡಿದ್ದಾರೆ. ಆದರೆ ಅವರಂಥ ಅಮ್ಮನ್ನ ಪಡೆಯೋಕ್ಕೆ 10 ಪಟ್ಟು ನಾವು ಪುಣ್ಯ ಮಾಡಿದ್ದೀವಿ. ನಿಮ್ಮ ಕುಟುಂಬನ, ನಿಮ್ಮ ಹರ್ಷ ಕುಕುಮನ ಉಳಿಸ್ಕೋಬೇಕು. ನಿಮ್ಮ ಮನೆಯಲ್ಲಿ ಈಗಾಗಲೇ ಒಂದು ಜೀವನ ಬಲಿ ತಗೊಂಡಿರೋ ವಿಷ ಸರ್ಪ ಅದು. ಈಗ ಮತ್ತೆ ಇನ್ನೊಂದು ಜೀವನ ಬಲಿ ತಗೊಳ್ಳೋದಕ್ಕೆ ಹೆಡೆ ಎತ್ತಿಕೊಳ್ತಿದೆ. ಅವನನ್ನು ಎಲ್ಲೋ ನೋಡಿದ್ದೀನಿ, ಆದರೆ ಎಲ್ಲಿ ಅಂತ ನೆನಪಾಗ್ತಿಲ್ಲ. ಅವನು ಯಾಕೆ ಹಾಗೆಲ್ಲ ಮಾತಾಡ್ದ? ಮನೇಲಿ ವಿಷ ಸರ್ಪ ಇದೆ ಅಂದ. ಅಂಥವ್ರು ನಮ್ಮ ಮನೇಲಿ ಯಾರಿದ್ದಾರೆ? ಒಳ್ಳೆತನದ ಮುಖವಾಡ ಹಾಕೊಂಡಿರೋ ಕ್ರೂರಿ ಇದ್ದಾರೆ ಅಂದ. ಅಂಥ ಕ್ರೂರಿ ನಮ್ಮನೇಲಿರೋಕ್ಕೆ ಹೇಗೆ ಸಾಧ್ಯ? ಅವನು ಹೇಳಿದ್ದಕ್ಕೂ ಶಾರ್ವರಿಗೂ ಏನಾದರೂ ಸಂಬಂಧ ಇದೆಯಾ? ಶಾರ್ವರಿ ಯಾವುದೋ ರಹಸ್ಯನ ಮುಚ್ಚಿಡ್ತಾ ಇದ್ದಾರೆ. ಅದೇನು ಅಂತ ತಿಳ್ಕೊಳ್ಳೇಬೇಕು. ಇವರಿಬ್ರು ನೋಡಕ್ಕೆ ಹೋಲಿಕೆ ಒಂದೇ ಥರನೇ ಇದೆ. ಅಕ್ಕ ಅಂತ ಬರ್ತಿದ್ದಾರೆ ಅಂದರೆ ಶಾರ್ವರಿಗೆ ಅಕ್ಕನೇ ಆಗಿರಬೇಕು. ಆದರೆ ಇದನ್ನು ಹೇಗೆ ತಿಳ್ಕೊಳ್ಳೋದು? ನಾಳೆ ಆ ಹುಚ್ಚನ್ನು ಹುಡುಕ್ಲೇಬೇಕು. ಈ ಫೋಟೋನ ಅವನಿಗೆ ತೋರಿಸಿದ್ರೆ ಅವನಿಂದ ಏನಾದರೂ ಸತ್ಯ ಗೊತ್ತಾಗ್ಬೋದು.